ಬೆಳಿಗ್ಗೆ ಪಟ್ ಅಂತ ಎದ್ದೊಳಿ ಎಲ್ಲ ಹಸುಗಳು ಶೆಡ್ ಹತ್ರ ಹೋಗಿ ಎಲ್ಲ ಹಸುಗಳು ಪಟ್ 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 ಪಟ ಅಂತ ಆಚೆ ಕಡೆ ಬಿಸಾಕಿಲ್ಲ ಹಿಡ್ಕೊಂಡು ಹೋಗಿ ಕಟ್ಟಾಕ್ಬಿಟ್ಟೆ ಸಾರಿ. ಎಲ್ಲ ಹಸುಗಳು ಆಚೆ ಕಡೆ ಕಟ್ಟಾಕಿ ಎಲ್ಲ ಹಸುಗಳಿಗೂ ಫೀಡ್ ಎಲ್ಲ ಕೊಟ್ಬಿಟ್ಟೆ. ವಿಕಮಿಂಗ್ ಪ್ಲಸ್ ಪೌಡರ್ ಹಾಕಿ ಕ್ಲೀನಾಗಿ ಕೊಟ್ಬಿಟ್ಟು ಎಲ್ಲ ಹಸುಗಳು ಹೊಟ್ಟೆ ತುಂಬ ತಿಂದ್ಬಿಟ್ಟವು. ಅವು ತಿಂತಾ ಇದ್ದಾವೆ ಅಂತ ನಮ್ಮ ಶೆಡ್ ನೋಡಿದ್ರೆ ನನಗೆ ಭಯ ಆಯಿತು. ಅಷ್ಟು ಸಗಣಿ ಇಟ್ಟಿತ್ತು. 2 ಗಂಟೆ ರಾತ್ರಿಗೆ ಎಲ್ಲ ಕ್ಲೀನಾಗಿ ಎತ್ತಾಕ್ಬಿಟ್ಟು ಮತ್ತೆ ಮೋಟ್ರ್ ಹಾಕಿ ಕ್ಲೀನಾಗಿ ಎಲ್ಲ ಹಸುಗಳಿಗೂ ಶೆಡ್ ಎಲ್ಲ ನೀಟಾಗಿ ತೊಳ್ದಾಕ್ಬಿಟ್ಟಿದ್ದಾದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮ ಬಂದು ಹಾಲೆಲ್ಲ ಕರ್ಕೊಂಡ್ರು 4:15ಗೆ. ಮತ್ತೆ ನಮ್ಮ ಅಮ್ಮನ್ಗೆ ಯಾರೋ ಕಾಲ್ ಮಾಡಿದ್ದಾರೆ ಅಂತ ತೋರ್ಸಿದ್ರೆ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ನೋಡಿ. ಮತ್ತೆ ನಮ್ಮ ಅಪ್ಪನಿಗೂ ತೋರಿಸ್ದೆ ಅದೇ ರೀತಿ. ನಮ್ಮಪ್ಪ ನಿಜ ಅನ್ಕೊಂಡು ಅವ್ರಿಗೆ ಬಾಯಿ ಹೇಳ್ತಾ ಇದ್ದಾರೆ ನಮ್ಮಪ್ಪ ನೋಡಿ. ಮತ್ತೆ 11 ಗಂಟೆ ಆಗಿದೆ ಅಂತ ಎಲ್ಲ ಹಸುಗಳನ್ನ ಹಿಡ್ಕೊಂಡ್ಬಂದು ನೀರೆಲ್ಲ ಕುಡಿಸ್ಬಿಟ್ಟು ಎಲ್ಲ ಹಸುಗಳಿಗೂ ಕರುಗಳಿಗೂ ಎಲ್ಲ ನೀರೆಲ್ಲ ಹೊಟ್ಟೆ ತುಂಬ ಕುಡಿಸಿದ್ದಾದ್ಮೇಲೆ ಮತ್ತೆ ಹಸುಗಳಿಗೆಲ್ಲ ಮೇವೆಲ್ಲ ಹಾಕ್ಬಿಟ್ಟು ಎಲ್ಲ ಹಸುಗೂ ಮೇವೆಲ್ಲ ಹಾಕ್ಬಿಟ್ಟಿದ್ದಾದ್ಮೇಲೆ ಎಲ್ಲ ಹಸುಗಳು ಹೊಟ್ಟೆ ತುಂಬ ಹಸಿ ಮೇವು ಒಣಮೇವು 2 ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಎಲ್ಲ ಹಸುಗಳಿಗೂ ಹಾಕಿದ್ದಾದ್ಮೇಲೆ 4:15ಗೆ ಹಾಲೆಲ್ಲ ಕರೆದಾಕಿ ಡೈರಿ ಹತ್ರ ಎತ್ಕೊಂಡು ಹೋಗಿ ಡೈರಿಯಲ್ಲಿ ನಾವು ಅಮ್ಮನ ಕ್ಯಾನೆಲ್ಲ ಕೊಟ್ಟು ಎಲ್ಲ ಹಾಕ್ಬಿಟ್ಟಿದ್ದಾದ್ಮೇಲೆ ಬಂದು ಹಸುಗಳನ್ನೆಲ್ಲ ಒಳಗಡೆ ಕಟ್ಟಾಕಿ. ಇವತ್ತಿನ ಸಮಾಚಾರ ಇಷ್ಟೇ. ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.